ಅಕೌಂಟೆಂಟ್ ಎಕ್ಸಾಮು ಬರಿಬೇಕು ಅಂತ ಅಂದ್ಕೊಂಡಿದ್ರು ಅವರಿಗೆ ಫಸ್ಟು ಏನು ಮಾಡಬೇಕು ಅಂತಂದರೆ ಸಿಲೆಬಸ್ ಯಾವ ಥರ ಇರುತ್ತೆ ಅಂತ ಗೊತ್ತಾಗಬೇಕು ಅಲ್ವಾ. ಸೊ ನೀವು ಒಂದ್ಸತಿ ಸಿಲೆಬಸ್ ಯಾವ ಥರ ಇರುತ್ತೆ ಅಂತ ಗೊತ್ತಾದರೆ ಮಾತ್ರ ನಿಮಗೆ ನೆಕ್ಸ್ಟು ಯಾವ ಥರ ಯಾವ ವಿಷಯದಲ್ಲಿ ನಾನು ಓದ್ಕೊಬೋದು ಅಂತ ಒಂದು ಕ್ಲೂ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ವಿಲೇಜ್ ಅಕೌಂಟೆಂಟ್ ಕಂಪ್ಲೀಟ್ ಸಿಲೆಬಸ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಯಾವ್ಯಾವ ಥರ ಸಿಲೆಬಸ್ ಕೊಡ್ತಾರೆ ಅಂತ ಕಂಪ್ಲೀಟಾಗಿ ನೀವು ನೋಡ್ಬೋದು. ಫಸ್ಟು ಏನು ಅಂತಂದರೆ ಕಡ್ಡಾಯ ಕನ್ನಡ, ಅಂದರೆ ಪತ್ರಿಕೆ 1 ಪತ್ರಿಕೆ 2. ಆ ಕಡ್ಡಾಯ ಕನ್ನಡದಲ್ಲಿ ಯಾರು ಕ್ವಾಲಿಫೈಯರ್ ಆಗ್ತಾರೋ ಅವರು ನೆಕ್ಸ್ಟ್ ಪತ್ರಿಕೆಗೆ ಬರ್ತಾರೆ. ಇದು ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ. ನೀವು ಕಡ್ಡಾಯ 1 ಫಸ್ಟ್ ಕಡ್ಡಾಯ ಕನ್ನಡ 1 ಮತ್ತು 2 ಅದರಲ್ಲಿ ಬರೆದು 50%ಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು. ಸೊ ಆ ಥರ ತೆಗೆದ್ರೆ ನೀವು ನೆಕ್ಸ್ಟ್ ಪೇಪರ್ಗೆ ಬರ್ತೀರಾ. ಸೊ ಇದರಲ್ಲಿ ಏನಿರುತ್ತೆ ಅಂತಂದರೆ ಈ ಪೇಪರಲ್ಲೂ ಅಷ್ಟೇ ಪಾರ್ಟ್ 1 ಈ ಪೇಪರಲ್ಲೂ ಅಷ್ಟೇ ಪಾರ್ಟ್ 1 ಪಾರ್ಟ್ 2 ಇರುತ್ತೆ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆಯಿಂದ ಕಡ್ಡಾಯ ಕನ್ನಡ ಬಗ್ಗೆ ಕ್ಲಾಸಸ್ ತೊಗೋತಿದ್ದೀನಿ ಅದಕ್ಕೋಸ್ಕರ. ಸೊ ಫಸ್ಟು ಏನು ಈ ಕ್ವಶನ್ ಪೇಪರ್ ಮತ್ತು ಸಿಲೆಬಸಲ್ಲಿ ಯಾವುದಿದೆ, ಪೇಪರ್ 1ನಲ್ಲಿ ಯಾವುದಿದೆ ಅಂತ ಅಂದರೆ, ಸೊ ನೀವು ನೋಡ್ಬೋದು ಪೇಪರ್ 1ನಲ್ಲಿ ಫಸ್ಟ್ ಇರೋದು ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಅಂತಂದರೆ ಜನರಲ್ ನಾಲೆಡ್ಜ್ ಇರುತ್ತೆ. ಸಾಮಾನ್ಯ ಜ್ಞಾನದಲ್ಲಿ ಜನರಲ್ ನಾಲೆಡ್ಜ್ ಇರುತ್ತೆ. ಸೊ ಫಸ್ಟು ಏನು ಅಂತಂದರೆ ಜನರಲ್ ನಾಲೆಡ್ಜ್ ಟಾಪಿಕ್ಸ್ ರಿಲೇಟೆಡ್ ಟು ಕರೆಂಟ್ ಈವೆಂಟ್ಸ್. ಫಸ್ಟು ನೀವೇನು ಓದ್ಕೊಬೇಕು ಅಂತ ಅಂದರೆ ರಿಲೇಟೆಡ್ ಟು ಕರೆಂಟ್ ಈವೆಂಟ್ಸ್, ಕರೆಂಟ್ ಅಫೇರ್ಸ್ ಬಗ್ಗೆ ನೀವು ಜನರಲ್ ನಾಲೆಡ್ಜ್ನ ಓದ್ಕೊಬೇಕು. ಓಕೆನಾ? ಅದನ್ನೇ ಇಲ್ಲಿ ಪ್ರಚಲಿತ ಘಟನೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಿದೆ ಅಂತ ಅಂದರೆ ಡೈಲಿ ಕಾಂಪ್ರಹೆನ್ಷನ್ ಟಾಪಿಕ್ ಅಂತಂದರೆ ನಿಮಗೆ ರಿಲೇಟೆಡ್ ಟು ಕಾಂಪ್ರಹೆನ್ಷನ್ ಬಗ್ಗೆ, ಅಂದರೆ ದಿನನಿತ್ಯ ಏನಾಗ್ತದೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಅನ್ನೋ ಇಂಪಾರ್ಟೆಂಟ್ಸ್ ನ್ಯೂಸ್ ಬಗ್ಗೆ ನೀವು ಓದ್ಕೊಬೇಕು. ಥರ್ಡ್ ಒನ್ ಏನು ಅಂತಂದರೆ ಭಾರತದ, ಅಂದರೆ ನಮ್ಮ ಭಾರತ ಇದೆಯಲ್ಲ, ಲೈಕ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಗ್ಗೆ ಓದ್ಕೊಬೇಕು. ಅಂತಂದರೆ ಮೇನ್ ಇಂಡಿಯಾದ ಕಾನ್ಸ್ಟಿಟ್ಯೂಷನ್ ಇರುತ್ತಲ್ಲ, ಸೊ ಆರ್ಟಿಕಲ್ 370 ಆಗಿರ್ಬೋದು. ರೈಟ್ ಟು ಎಜುಕೇಷನ್ಗೆ ಯಾವ ಥರ ಬರುತ್ತೆ, ರೈಟ್ ಟು ಇಕ್ವಾಲಿಟಿಯಲ್ಲಿ ಯಾವ ಆರ್ಟಿಕಲ್ ಬರುತ್ತೆ, ಮತ್ತು ಇನ್ನೊಂದು ರಿಲೇಟೆಡ್ ಟು ಅಗ್ರಿಕಲ್ಚರ್, ರಿಲೇಟೆಡ್ ಟು ವಿಲೇಜಲ್ಲಿ ಯಾವ ಆರ್ಟಿಕಲ್ ಯೂಸ್ ಆಗಿದೆ ಅಂತ ಅನ್ನೋದನ್ನ ನೀವು ಓದ್ಕೊಬೇಕು. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸ ಅಂತಂದರೆ ನೀವು ಹಿಸ್ಟ್ರಿ ಆಫ್ ಇಂಡಿಯಾ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಕರ್ನಾಟಕ, ಅಂದರೆ ಕರ್ನಾಟಕಕ್ಕೆ. ಸೊ ಇವಾಗ ನಮ್ಮ ಕರ್ನಾಟಕ ಅಷ್ಟೇ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ಈ ಥರ ಎಲ್ಲ ಫುಲ್ಲು ಫೇಮಸ್ ಆಗಿದೆಯಲ್ಲ. ಸೊ ಈ ಥರ ಕರ್ನಾಟಕ ಭಾರತಕ್ಕೆ ಯಾವ ಥರ ಹಿಸ್ಟ್ರಿ ತಂದುಕೊಟ್ಟಿದೆ ಆ್ಯಂಡ್ ಬೋತ್ ನೀವು ಕರ್ನಾಟಕ ಹಾಗೂ ಭಾರತದ ಹಿಸ್ಟ್ರಿ ಬಗ್ಗೆ ನೀವು ಓದ್ಕೊಬೇಕು. ನೆಕ್ಸ್ಟು ಏನು ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಶೇಷಗಳು ಅಂತ ಅಂದರೆ ನೀವು ಜಿಯೋಗ್ರಫಿ ಆಫ್ ಇಂಡಿಯಾ ವಿತ್ ರೆಫರೆನ್ಸ್ ಟು ಕರ್ನಾಟಕ ಅಂತಂದರೆ ಕರ್ನಾಟಕ ಎಷ್ಟು ವಿಸ್ತೀರ್ಣವಾಗಿದೆ, ಎಷ್ಟು ಅಡಿ ಇದೆ, ಎಷ್ಟು ಉದ್ದ ಇದೆ, ಕರ್ನಾಟಕದಲ್ಲಿ ಎಲ್ಲಿ ಜಾಸ್ತಿ ಮಳೆ ಬೀಳುತ್ತೆ, ಎಲ್ಲಿ ಕಮ್ಮಿ ಮಳೆ ಬೀಳುತ್ತೆ, ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಅಥವಾ ಲೋ ರೈನ್ಫಾಲ್ ಆಗುವ ಪ್ರದೇಶ ಯಾವುದು, ಈ ಥರ ರಿಲೇಟೆಡ್ ಟು ಜಿಯೋಗ್ರಾಫಿಕಲ್, ಅಂದರೆ ಕರ್ನಾಟಕ ಎಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಬೆಂಗಳೂರು ಬರುತ್ತೆ, ನೀವು ಮ್ಯಾಪಿಂಗ್ ಮಾಡಿದ್ರೆ ಎಲ್ಲಿ ಬಾದಾಮಿ ಬರುತ್ತೆ, ಎಲ್ಲಿ ಶಿವಮೊಗ್ಗ ಬರುತ್ತೆ, ಈ ಥರ ಎಲ್ಲ ಫುಲ್ಲು ಜಿಯೋಗ್ರಫಿ ಬಗ್ಗೆ ನೀವು ತಿಳ್ಕೊಬೇಕಾಗಿರುತ್ತೆ. ನೆಕ್ಸ್ಟು ಏನು ಅಂತ ಅಂದರೆ ಸ್ಟೇಟ್ ಆ್ಯಂಡ್ ಟೆರಿಟರೀಸ್ ಅಡ್ಮಿನಿಸ್ಟ್ರೇಷನ್ ಟಾಪಿಕ್. ಓಕೆನಾ? ನೆಕ್ಸ್ಟು ನೀವು ರಾಜ್ಯ ಮತ್ತು ಅಡ್ಮಿನಿಸ್ಟ್ರೇಷನ್ ಟಾಪಿಕ್ ಬಗ್ಗೆ ಅವ್ರು ಯಾವ ಥರ ಆಡಳಿತ ಮಾಡ್ತಾರೆ, ಆ್ಯಂಡ್ ಸ್ಟೇಟಲ್ಲಿ ಯಾವ ಥರ ಆಡಳಿತ ಇದೆ, ಸೆಂಟ್ರಲಲ್ಲಿ ಯಾವ ಥರ ಇದೆ, ಅದೆಲ್ಲ ನೀವು ತಿಳ್ಕೊಬೇಕಾಗಿರುತ್ತೆ. ಅದಾದಮೇಲೆ ಗ್ರಾಮ ಅಭಿವೃದ್ಧಿ, ಪಂಚಾಯಿತಿ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸರ್ಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಅಭಿವೃದ್ಧಿ ಕುರಿತು ವಿಷಯಗಳು ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ರೂರಲ್ ಡೆವಲಪ್ಮೆಂಟ್ ಟಾಪಿಕ್ಸ್ ರಿಲೇಟೆಡ್ ಟು ದ ಡೆವಲಪ್ಮೆಂಟ್ ಆಫ್ ಎಕನಾಮಿ ಆಫ್ ಕರ್ನಾಟಕ ಇನ್ಕ್ಲೂಡಿಂಗ್ ಯಾರು ತಿಳ್ಕೊಬೇಕು ಅಂತಂದರೆ ಸಬ್ ಮೆಜರ್ಮೆಂಟ್ ರಿಲೇಟೆಡ್ ಟು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಲೋಕಲ್ ಕೋಆಪ್ರೇಟಿವ್ ಸೊಸೈಟಿ, ಅಂದರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊಬೇಕು. ಅದಾದಮೇಲೆ ಲೋಕಲ್ ಆಗಿ
ಯಾವ ಥರ ಕೋಆಪ್ರೇಟಿವ್ ಸೊಸೈಟಿಗಳು ರನ್ ಆಗುತ್ತೆ ರೂರರಲ್ಲಿ ಯಾವ ಥರ ಪಂಚಾಯತ್ ಅಂದರೆ ಎಷ್ಟು ಇವಾಗ ಫಾರ್ ಎಕ್ಸಾಂಪಲ್ 5 ಇಯರ್ಸ್ ಪ್ಲ್ಯಾನು ಆ ಥರ ಎಲ್ಲ ಮಾಡ್ತಾರಲ್ಲ, ಆ ಥರ ಎಷ್ಟು ಪ್ಲ್ಯಾನ್ಸ್ ನಮ್ಮ ಹಳ್ಳಿ ಕಡೆ ಆಗಿದೆ, ಎಷ್ಟು ಪ್ಲ್ಯಾನ್ಸು ಪಂಚಾಯತಿ ಡೆವಲಪ್ಮೆಂಟ್ ಕಡೆ ಆಗಿದೆ, ಈ ಥರ ರಿಲೇಟೆಡ್ ಟು ಗ್ರಾಮೀಣ ಅಭಿವೃದ್ಧಿ ಯಾವ ಥರ ನೀವು ವಿಲೇಜ್ನ ಡೆವಲಪ್ ಮಾಡ್ಬೋದು, ಈ ಥರ ಸಮ್ ಪ್ಲ್ಯಾನ್ಸ್ ಎಲ್ಲ ಇರುತ್ತೆ. ಅದು ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು. ಸೊ 5 ಇಯರ್ಸಲ್ಲಿ ನಾವು ಈ ಥರ ಅಗ್ರಿಕಲ್ಚರಲ್ಲಿ ಡೆವಲಪ್ ಮಾಡಬೇಕು ವಿಲೇಜ್ನ, ಆ ಥರ ಎಲ್ಲ ಒಂದು ಪ್ಲ್ಯಾನ್ಸ್ ಇಟ್ಟಿರ್ತಾರೆ ಬಜೆಟ್ ಮಾಡಿದಾಗ. ಸೊ ಇದನ್ನು ನೀವು ತಿಳ್ಕೊಬೇಕಾಗಿರುತ್ತೆ. ಆ್ಯಂಡ್ ಬಜೆಟ್ಸಲ್ಲೂ ಅಷ್ಟೇ ಎಷ್ಟು ಬಜೆಟು ಇದಕ್ಕೆ ಹೋಗಿದೆ, ಸ್ಪೆಸಿಫಿಕ್ ಆಗಿ ವಿಲೇಜ್ಗೆ ಹೋಗಿದೆ, ಸಿಟಿಗೆ ಹೋಗಿದೆ, ಈ ಥರ ನೀವು ಬಜೆಟ್ ರಿಲೇಟೆಡು ಕೂಡ ನೀವು ತಿಳ್ಕೊಬೇಕಾಗತ್ತೆ. ಅದಾದಮೇಲೆ ಲಾಸ್ಟ್ ಟಾಪಿಕ್ ಬಂದುಬಿಟ್ಟು ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಟಾಪಿಕ್ಸ್ ಆಫ್ ಕರ್ನಾಟಕ. ಇಲ್ಲಿ ನೀವು ನೋಡಿರ್ಬೋದು ಕರ್ನಾಟಕ ಪರಿಸರ ಸಂಬಂಧಿ ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು ಅಂತಂದರೆ ಕರ್ನಾಟಕದಲ್ಲಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಅಂತ ಅಂದರೆ ವೆದರ್, ಅಗ್ರಿಕಲ್ಚರಿಸ್ಟ್ಗೆ ಏನಾಗ್ತದೆ ಆ್ಯಂಡ್ ಪರಿಸರಕ್ಕೆ ಏನಾಗ್ತದೆ, ಆ ಥರ ಎನ್ವಿರಾನ್ಮೆಂಟು ಮತ್ತು ಯಾವ ಥರ ನಾವು ನಮ್ಮ ಎನ್ವಿರಾನ್ಮೆಂಟ್ನ ಡೆವಲಪ್ ಮಾಡ್ಬೋದು, ಇದನ್ನೆಲ್ಲನೂ ಕೂಡ ನೀವು ತಿಳ್ಕೊಬೇಕಾಗಿರುತ್ತೆ. ಸೊ ಇಷ್ಟನ್ನೆಲ್ಲ ಕೂಡ ಆ್ಯಂಡ್ ನಾನು ನಾಳೆಯಿಂದ ಕ್ಲಾಸಸ್ ತೊಗೋತಿದ್ದೀನಿ. ಸೊ ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಬಟನ್ ಹೊಡೀರಿ. ಆ್ಯಂಡ್ ಇದು ಪೇಪರ್ 1 ಆದರೆ ಪೇಪರ್ 1ಅಲ್ಲಿ ಯೂಶ್ವಲಿ ರಿಲೇಟೆಡ್ ಟು ನಾನು ಆಲ್ರೆಡಿ ಹೇಳ್ದಂಗೆ ಎನ್ವಿರಾನ್ಮೆಂಟು, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜು ರಿಲೇಟೆಡ್ ಟು ಜನರಲ್ ನಾಲೆಡ್ಜ್ ಬಗ್ಗೆ ಇರುತ್ತೆ. ಬಟ್ ಪೇಪರ್ 2ಅಲ್ಲಿ ಆ ಥರ ಅಲ್ಲ. ನೀವು ಪೇಪರ್ 2ಗೆ ಹೋದರೆ ಪೇಪರ್ 2ಅಲ್ಲಿ ಸಾಮಾನ್ಯ ಕನ್ನಡ ಅಂತಂದರೆ ನೀವು ಯೂಶ್ವಲಿ ಓದಿರ್ತೀರಲ್ಲ, ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ ತನಕ ಏನೇನು ಓದಿದಿರೋ ಆ ಕನ್ನಡನೇ ಸಹ ಕೊಡ್ತಾರೆ. ಅದಾದಮೇಲೆ ನೆಕ್ಸ್ಟು ಸಾಮಾನ್ಯ ಇಂಗ್ಲೀಷ್ ಅಂತಂದರೆ ಆಬ್ವಿಯಸ್ಲಿ ರಿಲೇಟೆಡ್ ಟು ಕಾಂಪ್ರಹೆನ್ಷನ್, ಪ್ರನೌನ್, ನೌನ್ಸ್ ಇದು ಈ ಥರನೂ ಸಹ ಕೊಡ್ತಾರೆ. ಅದಾದಮೇಲೆ ಕಂಪ್ಯೂಟರ್ ಜ್ಞಾನ ಅಂದರೆ ಕಂಪ್ಯೂಟರ್ ರಿಲೇಟೆಡ್ ಟು ಕಂಪ್ಯೂಟರ್ಸ್ ಬಗ್ಗೆ ಕೊಡ್ತಾರೆ, ರಿಲೇಟೆಡ್ ಟು ಬೇಸಿಕ್ಸ್, ಎಕ್ಸೆಲ್ಲು, ಟ್ಯಾಲಿ ಆ ಥರ ಎಲ್ಲ ಕೊಡ್ತಾರೆ. ಸೊ ನಾನು ಲಾಸ್ಟ್ ಇಯರ್ ಪೇಪರ್ನ ಸಾಲ್ವ್ ಮಾಡ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೇನಾದ್ರು ನಾನು ಕೊಟ್ಟಿರೋ ಮಾಹಿತಿ ಆ್ಯಂಡ್ ಇಲ್ಲೂ ಕೊಟ್ಟಿದ್ದಾರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಅರ್ಹತೆಗಾಗಿ ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ. ಓಕೆ, ಇದರಲ್ಲಿ ನೀವು ಕನಿಷ್ಠ 35 ಅಂಕಗಳನ್ನ ಗಳಿಸಿದ್ರೆ ಮಾತ್ರ ಸೆಕೆಂಡ್ ರೌಂಡಿಗೆ ಕ್ವಾಲಿಫೈ ಆಗ್ತೀರಾ. ಅಂದರೆ ಫಸ್ಟ್ ರೌಂಡಲ್ಲಿ ನೀವು ಕಡ್ಡಾಯ ಕನ್ನಡ ಎಲ್ಲ ಇರುತ್ತೆ ಅಲ್ವಾ, ಸೊ ಅದರಲ್ಲಿ ನೀವು ಕನಿಷ್ಠ 35 ಅಷ್ಟು ಅಂಕ ಪಡ್ಕೊಂಡಿರಬೇಕು ನೀವು ಸೆಕೆಂಡ್ ರೌಂಡಿಗೆ ಕ್ವಾಲಿಫೈ ಆಗಬೇಕು ಅಂತಂದರೆ. ಅಂದರೆ ಪೇಪರ್ 1, ಪೇಪರ್ 2 ಈ ಸಾಮಾನ್ಯ ಅಂದರೆ ರಿಲೇಟೆಡ್ ಟು ಜನರಲ್ ನಾಲೆಜು ಮತ್ತು ಕಂಪ್ಯೂಟರ್ ಕಡ್ಡಾಯ ಕನ್ನಡ, ಕಂಪ್ಯೂಟರ್ ಜ್ಞಾನ ಮತ್ತು ಇಂಗ್ಲೀಷ್ ಬರೆಯೋದಕ್ಕೆ ನೀವು ಫಸ್ಟು 2 ಪೇಪರು ಕಡ್ಡಾಯ ಕನ್ನಡನ 35ಕ್ಕಿಂತ ಜಾಸ್ತಿ ನೀವು ಅಂಕಗಳನ್ನ ಪಡ್ಕೊಂಡಿರಬೇಕಾಗುತ್ತೆ. ಓಕೆನಾ? ಸೊ ಇದಿಷ್ಟು. ಆ್ಯಂಡ್ ಇದರಲ್ಲಿ ಏನು ಅಂತಂದರೆ ನೆಗೆಟಿವ್ ವ್ಯಾಲ್ಯುವೇಷನ್ ಇರುತ್ತೆ. ಕಡ್ಡಾಯ ಕನ್ನಡದಲ್ಲಿ ನೆಗೆಟಿವ್ ವ್ಯಾಲ್ಯುವೇಷನ್ ಇರೋದಿಲ್ಲ. ಇದಕ್ಕೆ ಮುಂಚೆ ನೀವು ಕಡ್ಡಾಯ ಕನ್ನಡ ಬರಿಬೇಕಾಗುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ಲ, ಪರೀಕ್ಷೆ ದಿನಾಂಕಗಳು, ಕನ್ನಡ ಭಾಷೆ ಪರೀಕ್ಷೆ, ಇದರಲ್ಲಿ ನೆಗೆಟಿವ್ ವ್ಯಾಲ್ಯುವೇಷನ್ ಇರೋದಿಲ್ಲ. ಓಕೆನಾ? ಇದರಲ್ಲಿ ಯಾವುದೇ ನೆಗೆಟಿವ್ ವ್ಯಾಲ್ಯುವೇಷನ್ ಇರೋದಿಲ್ಲ. ಇದರಲ್ಲಿ ಮಿನಿಮಮ್ 35ಗಿಂತ ಜಾಸ್ತಿ ಬಂದವ್ರು ಮಾತ್ರ ಈ 2 ಪೇಪರ್ ಬರಿಬೋದು. ಈ 2 ಪೇಪರ್ಗೆ ನೆಗೆಟಿವ್ ವ್ಯಾಲ್ಯುವೇಷನ್ ಇರುತ್ತೆ. ನೆಗೆಟಿವ್ ಅಂತಂದರೆ ನಿಮ್ಮ ಒಂದು ತಪ್ಪಿಗೆ -0.25ನ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲನೂ ನೀವು ಟಿಕ್ ಮಾಡೋಕ್ಕೆ ಹೋಗಬಾರ್ದು. ಪೇಪರ್ 2ಅಲ್ಲಿ ಪೇಪರ್ 1ಅಲ್ಲಿ ಕಡ್ಡಾಯ ಕನ್ನಡನ ಗೊತ್ತಿಲ್ಲ ಅಂದ್ರೂ ಟಿಕ್ ಮಾಡಿ, ಯಾಕಂದರೆ ಅಲ್ಲಿ ಯಾವುದೇ ನೆಗೆಟಿವ್ ವ್ಯಾಲ್ಯುವೇಷನ್ ಇರೋದಿಲ್ಲ. ಬಟ್ ಈ 2 ಪೇಪರಲ್ಲಿ ನೆಗೆಟಿವ್ ಇರುತ್ತೆ, 0.25 ನೆಗೆಟಿವ್ ಇರುತ್ತೆ. ಅದಕ್ಕೋಸ್ಕರ ನೀವು ಯಾವುದನ್ನೇ ಸಹ OMR ಶೀಟ್ ಕೊಟ್ಟ ತಕ್ಷಣ ಗೊತ್ತಿಲ್ಲ ಅಂದ್ರೂ ನೀವು ಆ ಪ್ರಶ್ನೆನ ಟಿಕ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ತಪ್ಪಾದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಸೊ ಇದಿಷ್ಟು ವಿಲೇಜ್ ಅಕೌಂಟೆಂಟ್ ಸಿಲೆಬಸ್ಸು. ಸೊ ಓದ್ಕೊಳ್ಳಿ. ಆ್ಯಂಡ್ ನಾನು ಸಹ ನಾಳೆಯಿಂದ ಎಲ್ಲ ಲಾಸ್ಟ್ ಇಯರ್ಸ್ ಪೇಪರೆಲ್ಲ ಸಾಲ್ವ್ ಮಾಡ್ತೀನಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋ ಸ್ಟಾರ್ಟ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.